ಭೂಮಿಕಾ ಹೊಡೋಣ. ಏನಾಯ್ತು? ಏನೋ ಗೊತ್ತಿಲ್ಲ, ಒಂಥರ ಗಾಬರಿ ಆಗ್ತದೆ. ಧೈರ್ಯ ತಂದ್ಕೋಬೇಕು ಅಂತ ಅನ್ಕೋತಿದ್ದೀನಿ, ಆದ್ರೆ ಎಲ್ಲೋ ಮನ್ಸಲ್ಲಿ ಭಯ ಆಗ್ತದೆ. ಭಯನಾ? ಯಾಕೆ ಭಯ? ನಾನು ಮೊದಲೇ ಹೇಳಿದ್ನಲ್ಲ, ನಮಗಿರೋ ದೊಡ್ಡ ಶಕ್ತಿ ಅಂದರೆ ನಮ್ಮ ಧೈರ್ಯ. ನಾವು ಧೈರ್ಯವಾಗಿದ್ದರೆ ಎಂಥ ಟ್ರೀಟ್ಮೆಂಟು ಕೆಲಸ ಮಾಡುತ್ತೆ ಭೂಮಿಕಾ. ನಮ್ಮ ಮನಸ್ಸನ್ನ ಗಟ್ಟಿ ಮಾಡಿಕೊಂಡ್ರೆ ಅರ್ಧ ಯುದ್ಧ ಗೆದ್ದಾಗೆ. ಕಾನ್ಫಿಡೆಂಟ್ ಆಗಿರಿ. ದಯವಿಟ್ಟು ನೆಗೆಟಿವ್ ಯೋಚನೆಗಳನ್ನ ತೆಗೆದಾಕ್ಬಿಡಿ ಪ್ಲೀಸ್. ಟ್ರೀಟ್ಮೆಂಟ್ ತಗೊಂಡ್ರೆ ತುಂಬ ನೋವಾಗುತ್ತೆ ಅಂತ. ನೋವಾ? ಭೂಮಿಕಾ, ನನಗೆ ಗೊತ್ತಿರೋ ಹಾಗೆ ಈ ಜಗತ್ತಿನಲ್ಲಿ ಹೆಣ್ಣಿಗೆ ಬಹಳ ನೋವಾಗೋದು ಯಾವುದು ಗೊತ್ತಾ? ಹೆರಿಗೆ ನೋವು. ಒಟ್ಟಿಗೆ 10-20 ಮೂಳೆ ಮುರಿದಷ್ಟು ನೋವಾಗುತ್ತೆ. ಹಾಗಿದ್ರೂ ಒಂದು ಹೆಣ್ಣು ಇನ್ನೊಂದು ಜೀವಕ್ಕೆ ಜನ್ಮ ಕೊಡುತ್ತೆ. ಅರೆ, ನಿಮ್ಮ ಕೈಲಾಗತ್ತೆ ಭೂಮಿಕಾ, ಆಗತ್ತೆ ಅಂತ ನಿಮ್ಮ ಮನಸ್ಸಿಗೆ ಹಾಕ್ಕೊಳ್ಳಿ. ನೋಡ್ತಾ ಇರಿ, ನಿಮ್ಮ ದೇಹ ಸಾಥ್ ಕೊಡುತ್ತೆ. ಅಲ್ಲ ಭೂಮಿಕಾ, ಹೆರಿಗೆ ನೋವನ್ನೇ ಅನುಭವಿಸಿ 2 ಮುದ್ದಾದ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾರ. ಅದ್ರ ಮುಂದೆ ಇದು ಯಾವ್ದು ಹೇಳಿ ಅಲ್ವಾ? ಬಿ ಬ್ರೇವ್, ಬಿ ಕಾನ್ಫಿಡೆಂಟ್. ನೆಗೆಟಿವ್ ಯೋಚನೆಗಳನ್ನ ದಯವಿಟ್ಟು ನಾನು ಹೇಳಿದ್ನಲ್ಲ, ನಿಮ್ಮ ಮನಸ್ಸಿನಿಂದ ದೂರ ಇಟ್ಬಿಡಿ. ನೋಡಿ, ಈ ಟ್ರೀಟ್ಮೆಂಟ್ನ ನೀವು ನಿಮಗೋಸ್ಕರ ಮಾತ್ರ ಮಾಡಿಸ್ಕೋತಾ ಇಲ್ಲ. ನಿಮ್ಮನ್ನು ಪ್ರೀತಿಸು, ನಿಮಗೋಸ್ಕರ ಬದುಕು, ನಿಮ್ಮನ್ನು ಚೆನ್ನಾಗಿ ನೋಡಬೇಕು ಅಂತ ತುಂಬ ಜನ ಕಾಯ್ತಾ ಇದ್ದಾರೆ. ಅವ್ರಿಗೋಸ್ಕರ ಧೈರ್ಯವಾಗಿರಿ. ನೋಡಿ, ನೀವಿಡೋ ಪ್ರತಿ ಹೆಜ್ಜೆನೂ ನಾನು ಹೆಜ್ಜೆ ಇಡ್ತೀನಿ. ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀನಿ. ಧೈರ್ಯವಾಗಿರಿ. ಭೂಮಿಕಾ ಅವರೇ, ಆರ್ ಯು ರೆಡಿ? ಎಸ್ ಡಾಕ್ಟರ್. ಗುಡ್. ಹಾಗಿದ್ರೆ ಪ್ರೊಸೀಜರ್ ಶುರು ಮಾಡೋಕ್ಕೂ ಮುಂಚೆ ಇನ್ನೊಂದ್ಸರಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಎನಿ ಡೌಟ್ಸ್? ನೋ ಡಾಕ್ಟರ್. ಹಾಗಿದ್ರೆ ಗೌತಮ್ ಅವರೇ, ನೀವು ಇದಕ್ಕೊಂದು ಸೈನ್ ಮಾಡಿಬಿಡಿ. ಗೌತಮ್ ಅವರೇ, ನೀವು ಧೈರ್ಯವಾಗಿರಬೇಕು. ಪೇಷಂಟಿಗೆ ಮೆಡಿಸಿನ್ ಹೇಗೆ ಮುಖ್ಯನೋ, ಅವ್ರ ಜೊತೆಗಿರೋರಿಗೆ ಧೈರ್ಯನೂ ಅಷ್ಟೇ ಮುಖ್ಯ. ಅವರು ನಿಮ್ಮ ಕಣ್ಣಲ್ಲಿ ಭಯ ನೋಡಬಾರ್ದು, ನಂಬಿಕೆ ನೋಡಬೇಕು. ನೀವು ತುಂಬಾ ಕಾನ್ಫಿಡೆಂಟ್ ಆಗಿರಬೇಕು. ಭೂಮಿಕಾ ಅವರೇ, ನೀವು ಬನ್ನಿ, ಡ್ರೆಸ್ ಕೊಡ್ತೀನಿ. ಬನ್ನಿ.